ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವರಾತ್ರಿ ಹಬ್ಬದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಹೇಗೆ ಹಬ್ಬ ಆಚರಿಸಿದ್ವಿ ಅನ್ನೋದು ಈ ಲಾಗಲ್ಲಿ ಇರುತ್ತೆ. ಇಂದು ಮಹಾಶಿವರಾತ್ರಿ. ಎಲ್ಲೆಲ್ಲೂ ಶಿವರಾತ್ರಿ ಹಬ್ಬನ ಜೋರಾಗಿ ಆಚರಿಸ್ಕೊತಾ ಇದ್ದಾರೆ. ಶಿವನ ಪೂಜೆ ನಡೀತಾ ಇದೆ. ಶಿವನ ಅನುಗ್ರಹ ಸಿಗಲಿ ಅಂತ ಒಂದು ಚಿಕ್ಕ ಪುಟ್ಟ ರಂಗೋಲಿಯಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಶಿವರಾತ್ರಿ ಹಬ್ಬನ ಹೇಗೆ ಆಚರಿಸಿದ್ರಿ? ನಾನು ಶಿವರಾತ್ರಿ ಹಬ್ಬ ಆದಮೇಲೆ ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನೋಡಿ ಪೂಜೆಗೆ ಹೂವನ್ನು ಕಿತ್ಕೊತಾ ಇದ್ದಾರೆ. ಅಂದರೆ ಈಶ್ವರನಿಗೆ ಯಾರಿಗೂ ಬೇಡದಾಗಿರೋಂತಹ ಹೂವು, ಈಶ್ವರನಿಗೆ ತುಂಬ ಇಷ್ಟವಾದಂತಹ ಹೂವು ಎಕ್ಕಿದ ಗಿಡ ಹೂವು. ಎಕ್ಕಿ ಗಿಡದ ಹೂವನ್ನ ದೇವ್ರಿಗಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನೋಡ್ಬೋದು, ನನ್ನ ಹಸ್ಬೆಂಡು ಪಾಪುಗೆ ಸ್ನಾನ ಮಾಡಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಪಾಪುಗೆ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗಿದ್ದಾರೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಪ್ಪ ಕೆಲವು ತರಕಾರಿಗಳೆಲ್ಲ ಹಚ್ಕೊಡ್ತಾ ಇದ್ದಾರೆ ನನಗೆ. ಸೊ ನಾನು ಪೂಜೆಗಳೆಲ್ಲ ಮಾಡಿ ಮಂಗಳಾರತಿ ಮಾಡಬೇಕು. ಇನ್ನೂ ಕಾಯಿ ಹೊಡೆದಿಲ್ಲ, ಸೊ ಕಾಯಿ ಹೊಡಿಬೇಕು. ನಮ್ಮನೆ ತುಳಸಿ ಗಿಡ ನೋಡಿ ಇವಾಗ ಹೀಗಿದೆ. ತುಳಸಿ ಗಿಡಕ್ಕೂ ನಾನು ದೀಪ ಹಚ್ಬಿಟ್ಟೆ. ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಸೊ ನಮ್ಮನೆ ದೇವ್ರ ಮನೆ ನೋಡಿ ಹೀಗೆ ಕಾಣ್ತಾ ಇದೆ. ಶಿವರಾತ್ರಿ ಹಬ್ಬ ನನಗೆ ತುಂಬ ಇಷ್ಟ. ಬಟ್ ನಾನು ಹಬ್ಬನ ಆಚರಿಸ್ತೀನೋ ಇಲ್ವೋ ಅಂತ ಅಂದ್ಬಿಟ್ಟು ನನಗೆ ಡೌಟ್ ಆಗಿತ್ತು. ಬಟ್ ಆ ದೇವ್ರ ದಯದಿಂದ, ಶಿವನ ಅನುಗ್ರಹದಿಂದ ಶಿವರಾತ್ರಿ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀವಿ. ಫ್ರೆಂಡ್ಸ್, ನನ್ನ ಮಗಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಗವಳೆ. ಹಾಯ್ ಮಾಡಮ್ಮ, ಹಾಯ್ ಮಾಡ, ಹಾಯ್. ಪ್ಲೇನ್ ಕಿಸ್ ಕೊಡು. ಹೆಂಗೆ ಕೊಡೋದು ನೀನು? ಕೈಯಲ್ಲಿ ಕೊಡು ಪ್ಲೇನ್ ಕಿಸ್ಸು. ವೆರಿ ಗುಡ್. ನಿಂಚು ನಿನ್ನ ಡ್ರೆಸ್ ತೋರಿಸಿ ಅಂತೆ. ಇಲ್ಲ ನೋಡಿ, ಇಲ್ಲ ಡ್ರೆಸ್ ಹೆಂಗಿದೆ ನನ್ನ ಡ್ರೆಸ್ ಅಂತ ಕೇಳು. ಸೊ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಟಿಫನ್ ಮಾಡಬೇಕು. ನಾವೇನು ಉಪವಾಸ ಇಲ್ಲ, ಪಾಪು ಇರೋದ್ರಿಂದ ನಾನು ಉಪವಾಸ ಎಲ್ಲ ಮಾಡೋಕ್ಕಾಗಲ್ಲ. ಬಾಯಲ್ಲಿ ಭುಜ ಆಟ ಆಗ್ತಾವೆ. ತುಂಬ ಖುಷಿಯಾಗಿದ್ದಾಳೆ. ಹೊಸ ಡ್ರೆಸ್ ಹಾಕಿರೋದಕ್ಕೆ ತುಂಬ ಖುಷಿಯಾಗಿದ್ದಾಳೆ. ಬಾಮ್ಮ. ಸೊ ದೇವ್ರ ಮನೆಯಲ್ಲೆಲ್ಲ ಪೂಜೆ ಆಯಿತು. ಏನು ಇಟ್ಕೋ, ಚಾಮಿನ್ ಇಟ್ಕೋ, ಚಾಮಿನ್ ಎತ್ಕೋ ನೋಡಿ, ಚಾಮಿನ್ ಇಟ್ಕೋ, ಚಾಮಿನ್. ಚಾಮಿಂಗ್ ಮಂಗಳಾರತಿ ಆಗ್ತಿದೆ, ಬಾ. ನಾನು ನೈವೇದ್ಯ ಮಾಡಿದ್ರ ಬಾ. ನಮ್ಮ ಮನೇಲಿ ಪೂಜೆ ಕೂಡ ಆಯಿತು ಫ್ರೆಂಡ್ಸ್. ಮಂಗಳಾರತಿ ಕೂಡ ಎಲ್ಲ ಮಾಡಿದ್ವಿ, ಎಲ್ಲರೂ ತೊಗೊಂಡ್ವಿ. ನಮ್ಮನೆ ದೇವ್ರ ಮನೆ ನೋಡಿ ಇವಾಗ ನೈವೇದ್ಯಕ್ಕೆ ಒಂದೆರಡು ಹಣ್ಣು ಇಟ್ಟಿದ್ದೀವಿ. ಹಾಗೆ ತೆಂಗಿನಕಾಯಿ ಹೊಡೆದಾಯಿತು. ಬೆಳ್ಳಿ ದೀಪದಲ್ಲಿ ದೀಪ ಅಂಟಿಸಿದ್ದೀವಿ. ಈಶ್ವರನ ನೋಡಿ ಎಷ್ಟು ಅಲಂಕಾರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ಶಿವಪ್ಪ. ನನಗಂತೂ ತುಂಬಾ ಖುಷಿ ಆಯಿತು. ಈಶ್ವರನ ಫೋಟೋ ವಿಗ್ರಹ ತುಂಬಾ ಇದೆ, ನನಗೆ ಇಷ್ಟ ಅಂತ ಅಂದ್ಬಿಟ್ಟು ನಾನು ತುಂಬಾ ತೊಗೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ. ಅವಾಗಲೇ ಏನಂದಿದ್ದು ನೀನು? ಬರೀ ಕೈ ತೋರಿಸಿದ್ರೆ ಮೋಸ್ಟ್ಲಿ ಸ್ಮೆಲ್ ಅದು ತುಪ್ಪದ ಹಾಕಿರೋದಕ್ಕೆನಾ? ಅಜ್ಜಿ ಗಿಫ್ಟ್ ಕೊಟ್ರಾ? ಎತ್ತಿಟ್ಕೊ. ಥ್ಯಾಂಕ್ಸ್ ಹೇಳ್ದ ಅಜ್ಜಿಗೆ. ಅಲ್ಲೋಡು ತಾತ ನೋಡು. ತಾತ ಹತ್ರ ತಾತಕ್ಕೆ ಪಪ್ಪಿ ಕೊಡು. ತಾತಕ್ಕೆ ಪಪ್ಪಿ ಕೊಡು. ಲೇ ತಾತಕ್ಕೆ ಪಪ್ಪಿ ಕೊಡು. ತಾತಕ್ಕೆ ಪಪ್ಪಿ ಕೊಟ್ರೆ ವೆರಿ ಗುಡ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಇವಾಗ ಒಂದು 5 ಗಂಟೆ ಆಗ್ತಾ ಬಂದೆ. ನಿಜವಾಗ್ಲೂ ಟೂಸ್ ಪಟಾಕಿ ಹಾಕಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಹುಷಾರಿಲ್ಲ. ಸೊ ನೆಗಡಿ, ತಲೆಭಾರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ನನ್ನ ಐಸ್ ಕ್ರೀಮ್ ತಂದಿದ್ರು ನನ್ನ ಹಸ್ಬೆಂಡ್. ಆ ಐಸ್ ಕ್ರೀಮ್ ತಿಂದಿದ್ದೆ, ಆವಾಗಿಂದ ಕೋಲ್ಡ್ ಇಟ್ಕೊಂಡ್ಬಿಟ್ಟಿದೆ. ಸೊ ಹಬ್ಬದ ದಿವಸನೇ ಹಿಂಗಾಗಬೇಕಾ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ಯಾಕಪ್ಪ ಹಿಂಗಾಯಿತು ಹಬ್ಬದ ದಿವಸನೇ.
ಇವತ್ತೇ ಹುಷಾರು ತಪ್ಪಬೇಕಾಗಿತ್ತಾ ಅಂತ ಅನಿಸ್ತಾ ಇದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ರೆಡಿ ಆಗಬೇಕು. ಇವತ್ತು ತಲೆಗೆ ಸ್ನಾನ ಮಾಡಿದೆ, ಅದು ಇನ್ನೂ ಡಬಲಾಗಿ ಮೂಗು ಕಟ್ಬಿಟ್ಟಿದೆ. ಸೊ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ಇನ್ನೇನು ಟೈಮ್ ಆಯಿತು ರೆಡಿಯಾಗಿ. ನಮ್ಮೂರ ದೇವಸ್ಥಾನ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ನಮ್ಮೂರಿನ ಶಿವನ ದೇವಸ್ಥಾನ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನದು ಮೂಗು? ಹಾಯ್ ಮಾಡಿಬಿಟ್ಟ, ಹಾಯ್ ಮಾಡು. ಹಾಯ್ ಅಂದರೆ ಬಾಯ್ ಅಂತೀಯಾ? ಹಾಯ್ ಮಾಡು. ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ನೀವು ಹೇಳ್ರಿ. ಹ್ಯಾಪಿ ಶಿವರಾತ್ರಿ. ಫ್ರೆಂಡ್ಸ್ ಈಗ ತಾನೇ ಪೂಜೆ ಎಲ್ಲ ಮಾಡಿದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೇಳಿದೆ ನಮ್ಮೂರು ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಅಂತ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಆ್ಯಕ್ಚುಲಾಗಿ ಅಮ್ಮ ಹಂಗೆ ಹೇಳೋದಷ್ಟೇ. ಮತ್ತೆ ಅಲ್ಲಿ ಬಂದರೆ ನಮ್ಮ ಮುದ್ದೋದಿರುತ್ತೆ, ಇನ್ನೊಂದು 2 ರೌಂಡ್ ಅವ್ರು ಎಕ್ಸ್ಟ್ರಾ ಆಗ್ತಾನೆ. ಫ್ರೆಂಡ್ಸ್ ಟೈಮು 6:30 ಆಗಿದೆ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗು, ಹಾಗೆ ನಮ್ಮಮ್ಮ. ಸೊ ನಾವೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನೆಟ್ ಬನ್ನಿನೆಲ್ಲ ಕಾಣ್ತೈತ್ರಿ. ಸ್ವಲ್ಪ ಕಾಣಿಸಲ್ಲ, ಕೈ ಇಟ್ಕೊಂಬ ಅಮ್ಮ. ಸ್ವಲ್ಪ ಕಷ್ಟ. ಸೊ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಮ್ಮೂರ ದೇವಸ್ಥಾನ ಹೇಗಿದೆ ಅಂತ ನೋಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲರೂ ಬಂದಿದ್ದಾರೆ, ರಶ್ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದಿದ್ದು. ನನಗೆ ಈ ದೇವಸ್ಥಾನ ತುಂಬಾ ಇಷ್ಟ. ಈಶ್ವರನ್ನು ಕೂಡ ದರ್ಶನ ಮಾಡ್ತೀನಿ ನೋಡಿ. ಶಿವಪ್ಪನ ಕೇಳ್ಕೊಳ್ಳಿ, ನಿಮ್ದೇನೇ ಕೋರಿಕೆ ಇದ್ರೂ ಕೇಳ್ಕೊಳ್ಳಿ, ಅದೆಲ್ಲ ನೆರವೇರಲಿ. ನನ್ನ ವ್ಯೂವರ್ಸ್ಗೆಲ್ಲರಿಗೂ ಒಳ್ಳೆಯದಾಗಲಿ, ದೇವರ ಶಿವನ ಅನುಗ್ರಹ ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ಕೂಡ ಅಷ್ಟೇ ಶಿವನ ಮನಸಾರೆ ಕೆಲವು ಬೇಡಿಕೆಗಳನ್ನ ಬೇಡ್ಕೊಂಡಿದ್ದೀನಿ. ಅಂದರೆ ಶಿವರಾತ್ರಿ ದಿವಸ ಶಿವನ್ನೇನೇ ಕೇಳಿಕೊಂಡ್ರು ಅದು ನಡೆಸ್ಕೊಡ್ತಾರಂತೆ ದೇವರು. ಸೊ ಅದಕ್ಕೆ ನಾನು ಕೂಡ ಕೆಲವು ಬೇಡಿಕೆಗಳನ್ನ ಶಿವನ ಪಾದಕ್ಕೆ ಇಟ್ಟಿದ್ದೀನಿ. ಹಾಗೆ ನೋಡಿ ದೀಪ ಎಲ್ಲ ಅನ್ನಿಸ್ತಾ ಇದ್ರು. ನಾವು ಇವಾಗ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಹಾಗೆ ಇಲ್ಲಿ ಅಮ್ಮನವ್ರ ವಿಗ್ರಹ ಇದೆ ನೋಡಿ, ಪಾರ್ವತಿ ದೇವಿ. ಸೊ ಪಾರ್ವತಿ ದೇವಿನೂ ಕೂಡ ತೋರಿಸ್ತಾ ಇದ್ದೀನಿ. ನನ್ನ ಮಗಳು ತುಂಬ ಓಡಾಡ್ತಾ ಇದ್ರು ದೇವಸ್ಥಾನ ಪೂರ್ತಿ. ಅವಳನ್ನ ಕರ್ಕೊಂಡು ನಾವು ಒಂದು ರೌಂಡ್ ಹೊರಟಿದ್ವಿ. ತುಂಬ ಖುಷಿಯಿಂದ ಓಡಾಡ್ತಾ ಇದ್ದಾಳೆ ಮಗಳು. ಎಲ್ಲರೂ ನೋಡಿದ್ದೆ ಖುಷಿ ಅವಳಿಗೆ. ಹೊರಗಡೆ ಬಂದರೆ ಏನೋ ಒಂಥರ ಖುಷಿ ನನ್ನ ಮಗಳಿಗೆ. ಅದು ಕೂಡ ದೇವಸ್ಥಾನಕ್ಕೆ ಏನಾದರೂ ಕರ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿರ್ತಾಳೆ ಅಂದರೆ ತುಂಬ ಖುಷಿ ಆಗುತ್ತೆ ಅವಳ ನೋಡೋದ್ರಿಂದ. ಹಾಗೆ ಫ್ರೆಂಡ್ಸ್, ಪಾಪುದು ಡ್ರೆಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮ ಪಾಪು ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡು ಅವನಿಗೆ ವಿಭೂತಿ ಇಟ್ಟರು. ಈಗ ನೋಡಿ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ. ಈಶ್ವರ ಎಷ್ಟು ಕಂಗೊಳಿಸ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಕಾಣ್ತಾ ಇದ್ದಾರೆ. ಶಿವಪ್ಪನಾಗೆ ನಂಗೆ ತುಂಬ ಖುಷಿ ಆಯಿತು ದೇವ್ರ ದರ್ಶನ ಮಾಡಿ. ಇಲ್ಲಿ ಸುಬ್ರಹ್ಮಣ್ಯ ದೇವರು ಮತ್ತು ಗಣೇಶ ದೇವರು ಎಲ್ಲ ಇದನ್ನು ನೋಡ್ಬೋದು. ಹಾಗೆ ನಾನೇನು ದೀಪ ಅನಿಸ್ತಾ ಇರಲಿಲ್ಲ, ಬಟ್ ಸುಮ್ಮನೆ ಹಾಗೆ ದೀಪನೆಲ್ಲ ಜೋಡಿಸ್ತಾ ಇದ್ದೀನಿ. ನನಗೂ ಖುಷಿ ಆಯಿತು. ದೀಪ ಅನಿಸ್ಬೋದು. ಕಾರ್ತಿಕ್ ಮಾಸ ದೀಪ ನೆಕ್ಸ್ಟ್ ಇಯರ್ ಕಾರ್ತಿಕ್ ದೀಪ ಎಲ್ಲ ಅನಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಾಪು ಜೊತೆ ಎಲ್ಲ ಒಂದು ಫೋಟೋ ಎಲ್ಲ ತಗೊಂಡ್ವಿ. ಸೊ ನೋಡಿ, ಆಮೇಲೆ ಗೊತ್ತಿರೋರು ಒಬ್ಬರು ಮಾತಾಡ್ಸಿದ್ರು ನನ್ನ ಹಸ್ಬೆಂಡ್ನ. ಹಾಗೆ ಪಾಪುನು ಮಾತಾಡ್ಸಿದ್ರು. ಪಾಪು ಹಂಗೆ ನೋಡ್ತಾ ಇದ್ಲು. ಅಮ್ಮ ಮುಟ್ಟಬಾರ್ದಲ್ಲ. ಚಿನ್ನಿ ಹುಚ್ಚ ಅಲ್ಲಿದ್ದಾರೆ. ಫ್ರೆಂಡ್ಸ್ ಇವಾಗ ದೇವಸ್ಥಾನದಿಂದ ರಿಟರ್ನ್ ಬ್ಯಾಕ್ ಮನೆಗೆ ಬಂದುಬಿಟ್ವಿ. ಸೊ ನನ್ನ ಅಪ್ಪ ಬರಲಿಲ್ಲ, ಕರೆದ್ವಿ ಬರಲಿಲ್ಲ. ಮತ್ತೆ ಇವಾಗಾದ್ರೂ ಬರ್ತೀನಿ ಅಂದರು. ಸ್ವಲ್ಪ ಕಾಲು ನೋವು, ಅದಕ್ಕೆ ಅವರು ಬರಲಿಲ್ಲ. ಕಾರಲ್ಲೇ ಹೋಗೋಣ ಅಂದರು, ಬರಲಿಲ್ಲ. ಸೊ ನಾವು ಮಾತ್ರ ಹೋಗ್ಬಿಟ್ಟು ಬಂದ್ವಿ.
ನೋಡ್ಬೋದು ಅದೇ ಮನೆಗೆ ಬಂದಮೇಲೆ ಇನ್ನು ಅಡುಗೆ ಮನೆಗೆ ಬಂದು ಒಂದು ಸ್ವಲ್ಪ ಅಡುಗೆ ಮಾಡೋ ಕೆಲಸ ಇದೆ, ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಹೆಸರು ಬೇಳೆನ ನೆನೆ ಹೋಗಿದ್ವಿ. ಬೆಳಿಗ್ಗೆ ಇಡ್ಲಿ ಚಟ್ನಿ ಬಿಟ್ಟು ಇನ್ನೇನು ಮಾಡಿಲ್ಲ. ಮಧ್ಯಾಹ್ನ ಹುಷಾರಿಲ್ಲ ಅಂತ ಮಲಗಿಬಿಟ್ಟಿದ್ವಿ. ಈಗ ಅವಲಕ್ಕಿನ ಕೂಡ ನೆನೆ ಇಟ್ಟಿದ್ದೀವಿ. ಪಾಪುಗೆ ಅವ್ರ ಅಪ್ಪ ಒಂದು ಬಾಲ್ ಕೊಡಿಸ್ಕೊಟ್ಟಿದ್ದಾರೆ, ಅದನ್ನು ಅವಳು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅದರಲ್ಲಿ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ನೋಡಿ ಗೋಲ್ಡ್ದು ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗಿಲ್ಲ. ನನ್ನ ಹಸ್ಬೆಂಡಿಗೆ ತೋರಿಸ್ದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಆವಾಗ ಹೇಳಿದ್ರು ನನ್ನ ಹಸ್ಬೆಂಡು, ಅಯ್ಯೋ ಟೆಂಪಲ್ಗೆ ಹಾಕ್ಕೊಂಬರ್ಬೇಕು ತಾನೇ, ಇವಾಗ ಹಾಕ್ಕೊಂಡಿದ್ಯಾ ನೀನು ಅಂತ ಕೇಳಿದ್ರು. ಅದೇನೋ ನಾನು ಬಂದಮೇಲೆ ಹಾಕ್ಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ತುಂಬ ಖುಷಿ ಆಯಿತು. ಈ ಸ್ಯಾರಿ ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ, ಹೇಗೆ ಕಾಣ್ತಾ ಇದ್ದೀನಿ ಅಂತಲೂ ಕೂಡ ಕಮೆಂಟ್ ಮಾಡಿ. ಈಗ ನಾನು ಹೆಸರುಬೇಳೆ ಅಂದರೆ ಕೋಸಂಬರಿ ರೆಡಿ ಮಾಡಿಕೊಂಡೆ. ಈಗ ಅವಲಕ್ಕಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಏನೂ ಹಾಕ್ಕೊಳ್ತೀರ, ನಾವು ಇವತ್ತು ಅಡುಗೆ ಮಾಡ್ತಾ ಇರೋದು. ಆಲ್ಮೋಸ್ಟ್ ಹಬ್ಬದ ದಿವಸ ಎಲ್ಲರೂ ಹಾಗೆ ಅಡುಗೆ ಮಾಡ್ತಾರೆ. ಈಗ ನೋಡಿ ಅವಲಕ್ಕಿ ಎಲ್ಲ ರೆಡಿಯಾಗಿದೆ. ಕೊಬ್ಬರಿ ದೇವರಿಗೆ ಕೊಬ್ಬರಿ ಹೊಡೆದಿದ್ವಲ್ಲ, ಆ ಕೊಬ್ಬರಿ ತುರ್ಕೊಂಡು ನಾನು ಅವಲಕ್ಕಿಗೆ ಹಾಕ್ಕೊತಾ ಇದ್ದೀನಿ. ಒಣ ಕೊಬ್ಬರಿ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು ಅನಿಸುತ್ತೆ, ಬಟ್ ಇದು ಕೂಡ ಚೆನ್ನಾಗಿದೆ. ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಡ್ಲಿ ಚಟ್ನಿ ಮತ್ತು ಅವಲಕ್ಕಿ ಮತ್ತು ಕೋಸಂಬರಿ. ಸೊ ಇವತ್ತಿನ ನಮ್ಮ ಊಟ, ಹಬ್ಬದ ಊಟ ನನ್ನ ಹಸ್ಬೆಂಡಿಗೆ ಕೊಟ್ಟೆ. ಇವಾಗ ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ಹೇಗೆ ಹಬ್ಬ ಆಚರಿಸ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಇವತ್ತು ಶಿವರಾತ್ರಿ ಹಬ್ಬನ ಆಚರಿಸಿದ್ದೀವಿ. ಹಾಗೆ ನನಗೆ ತುಂಬ ಇಷ್ಟ ಶಿವರಾತ್ರಿ ಹಬ್ಬ. ಯಾಕಂತಂದರೆ ನಾನು ತುಂಬ ವರ್ಷಗಳಿಂದ ನನಗೆ ಈ ಹಬ್ಬ ತುಂಬ ಸ್ಪೆಷಲು. ಸೊ ತುಂಬ ದಿವಸದಿಂದ ನಾನು ಅನ್ಕೋತಾ ಇದ್ದೆ ಪ್ರತಿ ಶಿವರಾತ್ರಿನೂ ಆಚರಿಸ್ಬೇಕು ಅಂತ. ಸೊ ದೇವ್ರ ದಯದಿಂದ ಇವತ್ತು ಶಿವರಾತ್ರಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ದೀನಿ. ಉಪವಾಸ ಮತ್ತು ಜಾಗರಣೆ ಇರೋಕ್ಕಾಗಲಿಲ್ಲ. ಇನ್ನೂ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಪಾಪುಗೆ ಅದು ಮಾಡೋಕ್ಕಾಗಿಲ್ಲ. ಬಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದು ತುಂಬ ಖುಷಿ ಆಯಿತು. ಸೊ ನಮ್ಮೂರು ದೇವಸ್ಥಾನ ಎಲ್ಲ ಹೇಗಿದೆ ಅಂತ ನೋಡಿದ್ರಲ್ಲ. ಸೊ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ನನಗೆ ತಿಳಿಸ್ಕೊಡಿ ಫ್ರೆಂಡ್ಸ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಸೊ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.